ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸೋಯಾ ಚಂಕ್ಸ್ನಿಂದ ಒಂದು ಕಬಾಬ್ ಮಾಡೋದನ್ನು ತೋರಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ 30 ಗ್ರಾಮ್ ಆಗುವಷ್ಟು ಸೋಯಾ ಚಂಕ್ಸನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಇದನ್ನು ನಾನೀಗ 10 ನಿಮಿಷ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ನೀವು ಬಿಸಿ ನೀರಿನಲ್ಲಿ ಆದರೆ ಇದನ್ನು ತಕ್ಷಣದಿಂದ ಆಗಲೇ ಬಿಸಿ ನೀರು ಹಾಕಿ ಉಪಯೋಗಿಸ್ಬೋದು. ಯಾಕಂದರೆ ಇದು ಸ್ವಲ್ಪ ಹಾರ್ಡ್ ಇರ್ತದೆ, ಅದಕ್ಕೆ ನಾವು ಇದನ್ನು ಸಾಫ್ಟ್ ಆಗಲಿಕ್ಕೆ ಬೇಕಾಗಿ ನೀರಲ್ಲಿ ಹಾಕುವಂಥದ್ದು. ನಾನು ಇಲ್ಲಿ ತಣ್ಣೀರಿನಲ್ಲಿ ಹಾಕಿದ್ದು, ಹಾಗೆ 10 ನಿಮಿಷ ಕಾಲ ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ಅದನ್ನು ನಾವು ಇನ್ನೊಂದು ಪಾತ್ರೆಗೆ ಹಿಂಡಿ ಹಾಕಿ ಇಡಬೇಕು. ನಾನು ಈ ನೀರಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿಟ್ಟಿದ್ದೆ. ನೀರಿನ ಅಂಶ ಚೆನ್ನಾಗಿ ಹೋಗುವವರೆಗೆ ಹಿಂಡಿ ತೆಗಿಬೇಕು. ನೋಡಿ, ಇದು 30 ಗ್ರಾಮು ಆಗುವಷ್ಟು ಸೋಯಾ ಚಂಕ್ಸ್ ಇದೆ ಇದರಲ್ಲಿ. ಇನ್ನು ಇದಕ್ಕೆ ಮಸಾಲೆ ಮಾಡಲಿಕ್ಕೆ ಬೇಕಾದಂಥ ಐಟಮ್ಸ್ ಎಲ್ಲ ತಗೊಳ್ಳುವ. ನೋಡಿ, ಇಲ್ಲಿ 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಹುಡಿ, 3 ಚಮಚ ಮೆಣಸಿನ ಹುಡಿ. ಅದೇ ರೀತಿ ನಾನಿಲ್ಲಿ ಒಂದು 2 ಚಮಚದಷ್ಟು ನಿಂಬೆ ರಸ, ನಾನಿಲ್ಲಿ ಒಂದು 2 ಚಮಚದಷ್ಟು ನಿಂಬೆ ರಸ ತಗೊಂಡಿದ್ದೇನೆ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ 2 ಕಾಯಿ ಮೆಣಸು, ಮತ್ತು 2 ಚಮಚ ಗರಂ ಮಸಾಲೆ ಹುಡಿ, ಮತ್ತು 2 ಚಮಚ ಮೈದಾ, 4 ಚಮಚ ಮೈದಾ, 4 ಚಮಚ ಕಾರ್ನ್ ಫ್ಲೋರ್ ಹುಡಿ ತಗೊಂಡಿದ್ದೇನೆ. ಇವಾಗ ನಾವು ಈ ಮಸಾಲೆ ಎಲ್ಲ ತಯಾರು ಮಾಡುವ. ನೋಡಿ, ನಾನಿಲ್ಲಿ ಕಾರ್ನ್ ಫ್ಲೋರ್ ಹುಡಿಯನ್ನು ಹಾಕಿಲ್ತಿದ್ದೇನೆ. ಮೈದಾ ಹುಡಿ ಹಾಕಿದ್ದೇನೆ. ಅದೇ ರೀತಿ ಕಟ್ ಮಾಡಿದಂಥ ಮೆಣಸಿನ ಹುಡಿ, ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಮೆಣಸಿನ ಹುಡಿ, ಅರಿಶಿನ ಹುಡಿ. ನಿಂಬೆ ರಸವನ್ನು ಕೂಡ ಹಾಕಿದ್ದೇನೆ. ಚೆನ್ನಾಗಿ ನಾವು ಈ ರೀತಿ ಮಿಶ್ರಣ ಮಾಡಿಕೊಳ್ಳಬೇಕು. ಸ್ವಲ್ಪ ನೀರು ಸೇರಿಸಿಕೊಳ್ಳುವ. ಸೋಯಾ ಚಂಕ್ಸನ್ನು ಇದಕ್ಕೆ ಹಾಕಿದೆ. ಈ ಸೋಯಾ ಚಂಕ್ಸಿಗೆಲ್ಲ ನಾವು ಮಸಾಲೆ ಎಲ್ಲ ಮಿಶ್ರಣ ಮಾಡಿ ಆಗಿದೆ.
ಇನ್ನು ನಾವು ಇದನ್ನು ಒಂದು 10 ನಿಮಿಷಗಳ ಕಾಲ ಮ್ಯಾಗ್ನೇಟ್ ಆಗಲಿಕ್ಕೆ ಇಡಬೇಕು ಮುಚ್ಚಿಟ್ಟು. 10 ನಿಮಿಷ ಕಾಲ ಇದು ಮ್ಯಾಗ್ನೇಟ್ ಆಗಲಿ. ಇದನ್ನು ಮುಚ್ಚಿಡುವ. ನೋಡಿ, ನಾನಿಲ್ಲಿ ಬಾಣಲೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇವಾಗ ಬಾಣಲೆ ಬಿಸಿ ಆಗ್ತಾ ಉಂಟು. ಇವಾಗ ನಾನು ತೆಂಗಿನೆಲ್ಲ ಹಾಕಿ ಹೇಳ್ತಿದ್ದೇನೆ. ನೋಡಿ, ನಾವು ಸೋಯಾ ಚಾಂಕ್ಸಿನ ಕಬಾಬ್ ಮ್ಯಾಗ್ನೆಟ್ ಮಾಡಿ ಇಟ್ಟಿರುವಂಥದ್ದು. ಅದಕ್ಕೆ ನಮಗೆ ಕಲ್ಲರುಡಿ ಬೇಕಿದ್ದರೆ ಸೇರಿಸಬಹುದು, ಇದು ಆಪ್ಷನಲ್. ನಾನು ಇದರಲ್ಲಿ ಇಲ್ಲಿ ಯಾವುದೇ ಕಲ್ಲರುಡಿ ಬಳಕೆ ಮಾಡಲಿಲ್ಲ. ಎಣ್ಣೆ ಬಿಸಿಯಾಗಿ ಇಲ್ಲಿ ನಂತರ ನಾವು ಕಬಾಬನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ. ಎಣ್ಣೆ ಬಿಸಿಯಾಗಿದೆ, ಈಗ ನಾವು ಕಬಾಬ್ ಫ್ರೈ ಮಾಡುವ. ಕಬಾಬ್ ಫ್ರೈ ಆಗ್ತಾ ಉಂಟು. ಸ್ವಲ್ಪ ಫ್ರೈ ಆದ ನಂತರ ಇದನ್ನು ನಾವು ಮಗುಚಿ ಹಾಕಿಲ್ವ. ಸ್ವಲ್ಪ ನೊರೆ ಕಡಿಮೆ ಆದ ನಂತರ ನಾವು ಇದನ್ನು ಎಣ್ಣೆಯಿಂದ ತೆಗೆದ್ರೆ ಆಯಿತು. ನೋಡಿ, ಸೋಯಾ ಚಂಕ್ಸ್ ಕಬಾಬ್ ಫ್ರೈ ಆಗಿದೆ. ನೋಡಿ, ಈಗ ಇದನ್ನು ನಾವು ಎಣ್ಣೆಯಿಂದ ತೆಗೆದಲ್ವಾ. ನಾವು 2ನೇ ರೌಂಡ್ ಬಿಡುವ. ನೋಡಿ, ಸೋಯಾ ಚಂಕ್ಸ್ ಕಬಾಬನ್ನು ನಮಗೆ ಜಾಸ್ತಿ ಹೊತ್ತು ಫ್ರೈ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಕೇವಲ ಒಂದು 2 ನಿಮಿಷದಲ್ಲಿ ಇದು ಫ್ರೈ ಆಗಿಬಿಡ್ತದೆ. ನೋಡಿ, ನೋಡಿ ಸೋಯಾ ಚಂಕ್ಸ್ ಕಬಾಬ್ ಎಲ್ಲ ರೆಡಿ ಆಗಿದೆ. ನೋಡಿ, ಗರಿ ಗರಿಯಾಗಿ ಬಂದಿದೆ. ನೋಡಿ,
ನೋಡಿ ಸೋಯಾ ಚಂಕ್ಸ್ ಕಬಾಬಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಳ್ತಿದ್ದೇನೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ಸೋಯಾ ಚಂಕ್ಸ್ ಕಬಾಬ್ ರೆಡಿಯಾಗಿದೆ. ನಾವೀಗ ಹೇಗಾಗಿದೆ ಅಂತೇಳಿ ಟೇಸ್ಟ್ ನೋಡುವ. ಸೂಪರ್ ಆಗಿ ಬಂದಿದೆ. ಇದೊಂದು ಸೂಪರ್ ವೆಜ್ ಕಬಾಬ್ ಅಂತ ಹೇಳ್ಬೋದು. ಬಹಳ ಒಂದು ಟೇಸ್ಟ್ ಉಂಟು. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಎಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.